ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಸ್ವಾಗತ. ನಾವಿವತ್ತು 7ನೆಯ ತರಗತಿಯ 8ನೆಯ ಅಧ್ಯಾಯವಾದ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಈ ಅಧ್ಯಾಯದಲ್ಲಿ ನಾವು ಆಂಡಾಳ್, ಅಕ್ಕಮಹಾದೇವಿ, ಪುರಂದರದಾಸರು, ಕನಕದಾಸರು, ಶಿಶುನಾಳ ಶರೀಫರು, ಗುರುನಾನಕರು, ತುಳಸೀದಾಸರು, ಚೈತನ್ಯರು, ಕಬೀರದಾಸರು ಮತ್ತು ಮೀರಾಬಾಯಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಭಕ್ತಿ ಪಂಥದ ಸಾರ. ಭಕ್ತಿ ಪಂಥದ ಪ್ರವರ್ತಕರು ಮೇಲು ಕೀಳು ಎಂಬ ಭಾವನೆಯನ್ನು ಖಂಡಿಸಿ ಸಮಾನತೆಯನ್ನು ಸಾರಿದರು. ಅಂದರೆ ಮಾನವರೆಲ್ಲರೂ ಸಮಾನರು ಎಂಬುದು ಈ ಪ್ರವರ್ತಕರ ಮುಖ್ಯಾಂಶವಾಗಿತ್ತು. ಸಮಾಜದಲ್ಲಿದ್ದಂತಹ ಕಂದಾಚಾರ, ಮೂಢನಂಬಿಕೆಗಳನ್ನು ಖಂಡಿಸಿ ಜನರಲ್ಲಿ ಜ್ಞಾನವನ್ನು, ತಿಳುವಳಿಕೆಯನ್ನು ಮೂಡಿಸುವ ಪ್ರಯತ್ನವನ್ನು ಮಾಡಿದರು. ಜನರೆಲ್ಲರೂ ಸಮಾನರು ಎನ್ನುವ ಮೂಲಕ ಜನರ ಹೃದಯ ಬೆಸೆಯುವ ಕಾರ್ಯವನ್ನು ಮಾಡಿದರು. ಧರ್ಮವೆಂದರೆ ಪ್ರೇಮ ಹಾಗೂ ಮಾನವನ ಸೇವೆ ಎಂದು ತಿಳಿಸಿದರು. ದಕ್ಷಿಣ ಭಾರತದ ಭಕ್ತಿ ಪರಂಪರೆ. ದಕ್ಷಿಣ ಭಾರತದ ಭಕ್ತಿ ಪರಂಪರೆಯ ಪ್ರಮುಖ ನಾಯಕರು ಆಂಡಾಳ್, ಅಕ್ಕಮಹಾದೇವಿ, ಕನಕದಾಸರು, ಪುರಂದರದಾಸರು ಮತ್ತು ಶಿಶುನಾಳ ಶರೀಫರು. ಆಂಡಾಳರು ಇವರು ತಮಿಳುನಾಡಿನ 12 ವಿಷ್ಣು ಭಕ್ತರಾದ ಆಳ್ವಾರರಲ್ಲಿ ಆಂಡಾಳ್ ಒಬ್ಬರಾಗಿದ್ದಾರೆ. ಅಂದರೆ ತಮಿಳುನಾಡಿನಲ್ಲಿ ವಿಷ್ಣು ಭಕ್ತರನ್ನು ಆಳ್ವಾರ್ ಎಂದು ಕರೆಯುತ್ತಾರೆ. ಇವರ ಸಾಕು ತಂದೆ ವಿಷ್ಣು ಚಿತ್ತರು. ವಿಷ್ಣು ಚಿತ್ತರನ್ನು ಪೆರಿಯಾಳ್ವಾರ್ ಅಂತ ಕೂಡ ಕರೀತಾರೆ. ಆಂಡಾಳರ ಮೂಲ ಹೆಸರು ಗೋದಾದೇವಿ. ಇವರು ಕೃಷ್ಣನಲ್ಲಿ ಅಪಾರವಾದಂಥ ಭಕ್ತಿಯನ್ನು ಹೊಂದಿದ್ದರು. ಕೃಷ್ಣನನ್ನೇ ತನ್ನ ಗಂಡನೆಂದು ಹೇಳುತ್ತಿದ್ದರು. ಇವರು ತಿರುಪ್ಪಾಮೈ ಎಂಬ ಗ್ರಂಥ ರಚಿಸಿ ಅದನ್ನು ದೇವರಿಗೆ ಅರ್ಪಿಸಿದರು. ಆಳ್ವಾರರ ಪ್ರಕಾರ ವಿಷ್ಣು ಭಕ್ತರೆಲ್ಲರೂ ಸಮಾನರು, ಅವರ ಹುಟ್ಟನ್ನು ಯಾರೂ ಕೇಳಬಾರದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವನ ಹುಟ್ಟಿನ ಆಧಾರದ ಮೇಲೆ ವರ್ಗೀಕರಿಸಬಾರದು. ಯಾಕೆ ಅಂತಂದರೆ ವಿಷ್ಣು ಭಕ್ತರಾದವರೆಲ್ಲರೂ ಕೂಡ ಸಮಾನರು ಎಂಬುದು ಆಳ್ವಾರರ ಪ್ರತಿಪಾದನೆಯಾಗಿದೆ. ಜಾತಿ ಭಾವನೆ ಘೋರ ಪಾಪವೆಂದು ಇವರು ಭಾವಿಸಿದ್ದರು. ಅಕ್ಕಮಹಾದೇವಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ನಾನೊಲಿದೆ, ಎಡೆಯಿಲ್ಲದ ಕಡೆಯಿಲ್ಲದ ತೆರೆಯಿಲ್ಲದ ಕುರುಹಿಲ್ಲದ ಚಲುವಂಗೆ ನಾನೊಲಿದೆ, ಎಲೆ ಅವ್ವಗಳಿರ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗೊಲಿದೆ ನಾನು, ಸೀಮೆಯಿಲ್ಲದ ನಿಸ್ಸೀಮಂಗೊಲಿದೆ ನಾನು, ಚನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆ ಮಿಗೆ ಒಲಿದೆ ಎಲ ಅವ್ವಗಳಿರ. ಇದು ಅಕ್ಕ ಮಹಾದೇವಿಯವರ ಒಂದು ವಚನ. ಇಲ್ಲಿ ಚನ್ನ ಮಲ್ಲಿಕಾರ್ಜುನನೇ ತನ್ನ ಗಂಡ ಎಂದು ಹೇಳುವ ಮೂಲಕ ಭಕ್ತಿಯ ಪಾರಮ್ಯವನ್ನು ಮೆರೆದರು. ಅಕ್ಕ ಮಹಾದೇವಿಯವರು 12ನೇ ಶತಮಾನದಲ್ಲಿ ನಡೆದಂತಹ ವಚನ ಚಳುವಳಿಯಲ್ಲಿ ಭಾಗವಹಿಸಿದ ದಿಟ್ಟ ಮಹಿಳೆ. ವಚನ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರವಾದುದು. ಇವರು ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬಲ್ಲಿ ಜನಿಸಿದರು. ಇವರ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ. ಇವರು ಬಾಲ್ಯದಿಂದಲೇ ಶಿವನ ಅನನ್ಯ ಭಕ್ತರಾಗಿದ್ದರು. ಚನ್ನ ಮಲ್ಲಿಕಾರ್ಜುನನೇ ತನ್ನ ಗಂಡ ಎಂದು ಭಾವಿಸಿದ್ದರು.
ಇವರ ತಂದೆ ತಾಯಿಗಳು ರಾಜ ಕೌಶಿಕನೊಂದಿಗೆ ಮದುವೆ ಮಾಡಿಸಿದ್ದರೂ ಕೂಡ ಗುರು ಲಿಂಗ ಜಂಗಮ ಸೇವೆಗೆ ಅಡ್ಡಿಯಾಗಿದ್ದರಿಂದ ಅರಮನೆಯನ್ನು ತ್ಯಜಿಸಿದರು. ಮುಂದೆ ಕಲ್ಯಾಣದ ಅನುಭವ ಮಂಟಪದಲ್ಲಿ ನೆಲೆ ನಿಂತು ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿದರು. ಇವರು ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತವನ್ನು ಇಟ್ಕೊಂಡು ಹಲವಾರು ವಚನಗಳನ್ನು ರಚಿಸಿದ್ದಾರೆ. ತಮ್ಮ ಕೊನೆಯ ದಿನಗಳಲ್ಲಿ ಅಕ್ಕ ಮಹಾದೇವಿಯವರು ಶ್ರೀಶೈಲಕ್ಕೆ ತೆರಳಿ ಅಲ್ಲಿಯ ಕದಳಿ ವನದಲ್ಲಿ ಶಿವೈಕ್ಯರಾದರು. ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಆಂಡಾಳರ ಸಾಕು ತಂದೆ. ಅಕ್ಕ ಮಹಾದೇವಿಯವರ ಅಂಕಿತ ನಾಮ. ಆಂಡಾಳರು ರಚಿಸಿದ ಗ್ರಂಥ. ಅಕ್ಕ ಮಹಾದೇವಿಯವರು ಐಕ್ಯವಾದ ಸ್ಥಳ. ಆಂಡಾಳರ ಮೂಲ ಹೆಸರು. ವಿಷ್ಣು ಭಕ್ತರಾದವರೆಲ್ಲರೂ ಸಮಾನರು, ಅವರ ಹುಟ್ಟನ್ನು ಯಾರೂ ಕೇಳಬಾರದು ಎಂದು ತಿಳಿಸಿದವರು. ಆಳ್ವಾರರು. ತನ್ನ ಗುರು ಲಿಂಗ ಜಂಗಮ ಸೇವೆಗೆ ಅಡ್ಡಿಯಾಗಿದ್ದರಿಂದ ಅರಮನೆ ತ್ಯಜಿಸಿದವರು. ನಿಮ್ಮ ಎಲ್ಲ ಉತ್ತರಗಳು ಸರಿಯಾಗಿವೆ. ಇನ್ನು ಮುಂದಿನ ಪುರಂದರದಾಸರು. ಪುರಂದರದಾಸರು ಕನ್ನಡ ಸಾಹಿತ್ಯದ, ಅದರಲ್ಲೂ ಕೂಡ ದಾಸ ಸಾಹಿತ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವರ ಜನ್ಮಸ್ಥಳ ಪುರಂದರಗಡ. ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಅಂತ. ಇವರ ತಂದೆ ವರದಪ್ಪ ನಾಯಕ, ತಾಯಿ ಲೀಲಾವತಿ. ಇವರ ಪತ್ನಿ ಲಕ್ಷ್ಮೀಬಾಯಿ ಅತ್ಯಂತ ಧರ್ಮನಿಷ್ಠರಾಗಿದ್ದರು. ಆದರೆ ಪುರಂದರದಾಸರು ಆರಂಭದಲ್ಲಿ ಅತ್ಯಂತ ಜಿಪುಣರು, ನಾಸ್ತಿಕರು ಆಗಿದ್ದರು. ಆದರೆ ಶ್ರೀನಿವಾಸ ನಾಯಕ ಭಗವಂತನ ಪರೀಕ್ಷೆಯಲ್ಲಿ ಸೋತು ತನ್ನ ಸಂಪತ್ತನ್ನು ತ್ಯಾಗ ಮಾಡಿ ಪರಮಾತ್ಮನ ಸ್ಮರಣೆಯಲ್ಲಿ ತೊಡಗಿದರು. ಪುರಂದರದಾಸರು ಕೀರ್ತನೆಗಳನ್ನು ರಚಿಸಿದರು. ಜೊತೆಗೆ ಸ್ವತಃ ರಾಗ ಸಂಯೋಜನೆ ಮಾಡುತ್ತಾ ಹಾಡುಗಳನ್ನು ಹಾಡುತ್ತಿದ್ದರು. ತಮ್ಮ ಕೀರ್ತನೆಗಳನ್ನು ತಾವೇ ಸ್ವತಃ ರಾಗ ಸಂಯೋಜಿಸಿ ಹಾಡ್ತಾ ಇದ್ರು. ಇವರ ಗುರುಗಳು ಇವರನ್ನು ಪುರಂದರ ಎಂದು ನಾಮಕರಣ ಮಾಡಿದರು. ಯಾಕೆಂದರೆ ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಎಂಬುದಾಗಿತ್ತು. ಇವರ ಕೀರ್ತನೆಗಳಲ್ಲಿ ಮಾನವೀಯ ಮೌಲ್ಯಗಳು ಅಡಗಿವೆ. ಪುರಂದರದಾಸರು ತಮ್ಮ ಕೀರ್ತನೆಗಳನ್ನು ಮಡಿವಂತಿಕೆಯನ್ನು ಖಂಡಿಸಿದ್ದಾರೆ. ಇವರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರೀತಾರೆ. ಪುರಂದರದಾಸರು ಪುರಂದರ ವಿಠ್ಠಲ ಎಂಬ ಅಂಕಿತದಿಂದ ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಇವರ ಗುರುಗಳಾದ ವ್ಯಾಸರಾಯರಿಂದ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಹೊಗಳಿಸಿಕೊಂಡಿದ್ದಾರೆ. ಕನಕದಾಸರು. ದಾಸ ಸಾಹಿತ್ಯದ ಒಬ್ಬ ಮುಖ್ಯ ಕೀರ್ತನಕಾರರು ಕನಕದಾಸರು. ಇವರು 1508ರಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಮೂಲ ಹೆಸರು ತಿಮ್ಮಪ್ಪ. ಇವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಇವರು ಕವಿಯೂ ಹೌದು, ಕಲಿಯೂ ಹೌದು. ಅಂತಂದರೆ ಕವಿಯಾಗಿ ಹಲವಾರು ಕೀರ್ತನೆಗಳನ್ನು
ರಚಿಸುವ ಮೂಲಕ ಕವಿಯಾಗಿಯೂ ಹಾಗೆಯೇ ಯುದ್ಧ ಭೂಮಿಯಲ್ಲಿ ಕಾದಾಡಿದ್ದರಿಂದ ಕಲಿಯಾಗಿಯೂ ಕನಕದಾಸರನ್ನು ಗುರುತಿಸಲಾಗುತ್ತೆ. ಇವರು 78 ಗ್ರಾಮಗಳಿಗೆ ನಾಡಗೌಡ ಹಾಗೂ ಢನಾಯಕರಾಗಿದ್ದರು. ಅಂದರೆ ಆ ಎಲ್ಲ ಗ್ರಾಮಗಳ ನಾಯಕರಾಗಿದ್ದರು. ಒಂದು ಸಾರಿ ಇವರಿಗೆ ಕೊಪ್ಪರಿಗೆ ತುಂಬಿದ ಕನಕ ಅಂದರೆ ಚಿನ್ನ ದೊರೆತಿದ್ದರಿಂದ ಇವರಿಗೆ ಕನಕ ನಾಯಕ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಇವರು ಕೌಟುಂಬಿಕ ಜೀವನದಲ್ಲಿ ವೈರಾಗ್ಯ ಮೂಡಿ ವ್ಯಾಸರಾಯರ ಶಿಷ್ಯರಾದರು. ಕಾಗಿನೆಲೆ ಆದಿಕೇಶವನ ಭಕ್ತರಾಗಿ ಕನಕದಾಸರೆನಿಸಿದರು. ಆದಿಕೇಶವ ಎಂಬ ಅಂಕಿತ ನಾಮದಿಂದ ಹಲವಾರು ಕೀರ್ತನೆಗಳನ್ನು ಕನಕದಾಸರು ರಚಿಸಿದ್ದಾರೆ. ತಮ್ಮ ಕೀರ್ತನೆಗಳಲ್ಲಿ ಸಮಾಜದಲ್ಲಿದ್ದಂತಹ ಮೂಢನಂಬಿಕೆಗಳನ್ನು ಖಂಡಿಸಿ ಭಗವಂತನನ್ನು ಸೇರುವ ಸರಳ ಮಾರ್ಗವನ್ನು ಕನಕದಾಸರು ಬೋಧಿಸಿದ್ದಾರೆ. ತಮ್ಮ ಕೀರ್ತನೆಗಳ ಮೂಲಕ ಜಾತಿ ಪದ್ಧತಿಯನ್ನು ವಿಡಂಬನೆ ಮಾಡಿದ್ದಾರೆ. ಶಿಶುನಾಳ ಶರೀಫರು ಶಿಶುನಾಳ ಶರೀಫರು ಕನ್ನಡದ ಮೊದಲ ಮುಸ್ಲಿಂ ಅನುಭಾವಿ ಕವಿಯಾಗಿದ್ದಾರೆ. ಶಿಶುನಾಳ ಶರೀಫರನ್ನು ಕರ್ನಾಟಕದ ಕಬೀರ ಎನ್ನುತ್ತಾರೆ. ಇವರು ಶಿಶುನಾಳ ಗ್ರಾಮದಲ್ಲಿ 1819ರಲ್ಲಿ ಜನಿಸಿದರು. ಇವರ ತಂದೆ ಇಮಾಮ್ ಸಾಹೇಬ್, ತಾಯಿ ಹಜ್ಜೂಮಾ. ಬಾಲಕನಿದ್ದಾಗಲೇ ಶಿಶುನಾಳ ಶರೀಫರು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಬಗ್ಗೆ ತಿಳಿದುಕೊಂಡಿದ್ದರು. ಇವರು ಮುಲ್ಕಿ ಪರೀಕ್ಷೆ ಪಾಸಾಗಿ ಕೆಲಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಶರೀಫರು ಗುರು ಗೋವಿಂದರಿಂದ ದೀಕ್ಷೆ ಪಡೆದು ಅನೇಕ ತತ್ವ ಪದಗಳನ್ನು ರಚಿಸಿದರು. ಹಲವಾರು ರಿವಾಯತ್ ಪದಗಳನ್ನು ಕೂಡ ರಚಿಸಿದರು. ಇವುಗಳನ್ನು ಮೊಹರಂ ಪದಗಳು ಅಂತ ಕೂಡ ಹೇಳ್ತಾರೆ. ಇವುಗಳಲ್ಲಿ ಕಾಳಗ ಪದ, ಧಾರ್ಮಿಕ ಪದ, ನೀತಿ ಪದ, ಅಲಾವಿ ಪದ, ಸವಾಲ್ ಜವಾಬ್ ಪದಗಳು ಕೂಡ ಇವೆ. ಶಿಶುನಾಳದಲ್ಲಿ ಇವರ ಸಮಾಧಿ ಇದೆ. ಹಿಂದೂ ಮುಸ್ಲಿಮರಿಬ್ಬರು ಇವರನ್ನು ಆರಾಧಿಸುತ್ತಾರೆ. ಜಾತಿ ಮತಗಳ ಗಡಿ ಮೀರಿ ಇವರು ಮಾನವೀಯ ಮೌಲ್ಯಗಳನ್ನು ಬಿತ್ತಿದರು. ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಸರಿಯಾದ ಪದಗಳನ್ನು ಗುರುತಿಸಿ. ಎಳೆದು ಬಿಟ್ಟ ಸ್ಥಳ ತುಂಬಿರಿ. ಪುರಂದರದಾಸರ ಮೂಲ ಹೆಸರು. ಕನಕದಾಸರ ಜನ್ಮಸ್ಥಳ ಡ್ಯಾಶ್ ಗ್ರಾಮ. ಕರ್ನಾಟಕ ಸಂಗೀತ ಪಿತಾಮಹ. ಕರ್ನಾಟಕದ ಕಬೀರ ಎಂದು ಹೆಸರಾದವರು. ಕನಕದಾಸರ ಅಂಕಿತ ನಾಮ. ಕನ್ನಡದ ಮೊದಲ ಮುಸ್ಲಿಂ ಕವಿ. ಪುರಂದರದಾಸರ ಜನ್ಮಸ್ಥಳ. ಕಲಿಯಾಗಿಯೂ ಕವಿಯಾಗಿಯೂ ಪ್ರಸಿದ್ಧರಾಗಿದ್ದವರು. ಈಗ ಉತ್ತರಗಳನ್ನು ಚೆಕ್ ಮಾಡೋಣ. ನಿಮ್ಮ ಎಲ್ಲ ಉತ್ತರಗಳು ಸರಿಯಾಗಿವೆ. ಇನ್ನು ಮುಂದಿನ ಭಾಗದಲ್ಲಿ ಉತ್ತರ ಭಾರತದ ಭಕ್ತಿ ಪರಂಪರೆಯ ಪ್ರಮುಖ ನಾಯಕರ ಬಗ್ಗೆ ತಿಳಿದುಕೊಳ್ಳೋಣ.